ವಿದ್ಯಾರ್ಥಿಗಳೇ ಮಾಡ್ರಿ ಲೆಕ್ಕ. ಇವು ನೋಡ್ರಿ ಚೆನ್ನಾಗಿ ತಿಳ್ಕೊಂಡು ಮಾಡ್ರಿ. ಯಾಕಂತಂದ್ರೆ ಇವು ನೀವು ಪರ್ಫೆಕ್ಟ್ ಆದ್ದರಿಂದ ಒಳ್ಳೆ ಮಾತು ನಿಮಗೆ ಏನು ಹೇಳೋದೇ ಬೇಡ. ಇವು ಗಣಿತಗಳು ಹಂಗಿರ್ತಾವೆ. ಇವು ಎಷ್ಟಿರ್ತಾವ ಅಂತಂದ್ರೆ 1-2 ಲೆಕ್ಕ ಹಾಕಿದ್ರೆ ತಿಳಿಯಂಗಿಲ್ಲ ಇವು. ನೀವು ಇದನ್ನ ಬೇಡ ಸುಮ್ ಕಣ್ಣು ಮುಚ್ಚಿ ಮಾಡ್ಕೊತ ಹೋಗ್ಬಿಟ್ರಿ ಅಂದ್ರೆ ಏನಾಗಿಬಿಡ್ತದೆ ಗುರ್ತದ, ನಿಮ್ಗೆಲ್ಲ ಲೆಕ್ಕಗಳು ಬಂದ್ಬಿಡ್ತಾವ. ಮಾಡ್ರಿ. ಮಾಡೋದಾಗೆಲ್ಲ ವಿಡಿಯೋ ಆನ್ ಮಾಡ್ರಿ. ಇದು ಪ್ರಶ್ನೆ ಭಾಗ, ಇದು ಉತ್ತರ ಭಾಗ, ಎರಡೂ ಒಂದೇ ಇವು. ಇಲ್ಲಿ ನೋಡಿ, ಈಗ ಸೀದಾ ನೀವೇನು ಮಾಡಿರಿ, ನೀವು ಉತ್ತರ ಮಾಡಿದ್ದು ಕರೆಕ್ಟ್ ಆದಿಂದ ನೀವು ಬಿಡಿಸೋದು ಆದಿಂದ ವಿಡಿಯೋ ಆನ್ ಮಾಡ್ರಿ. ಅಲ್ಲಿ ವಿಡಿಯೋ ಇರ್ತಾವ, ಸರ್ ಹೆಂಗೆ ತಿಳಿಸ್ತಾರೆ ಹಂಗೆ ತಿಳಿಸಿದ್ದನ್ನು ನೀವು ನೋಟ್ಬುಕ್ದಾಗ ಬರ್ಕೊಂಡ್ರಿ ಅಂದ್ರೆ ನೀವು ನವೋದಯ ಸೈನಿಕ್ ಸ್ಕೂಲಲ್ಲ ಮತ್ತು ಹೊಳ್ಳಿ ಊರಾಗೆ ಇರ್ತೀರಿ. ಸ್ವಂತ ಬಿಡಿಸ್ಬೇಕು. ಆಮೇಲೆ ಹೆಂಗೆ ಕಲಿಸ್ತಾರೆ ಸರು ಅದನ್ನು ನೋಡಬೇಕು. ಮತ್ತು ಇನ್ನೊಂದು ಗಣಿತ ಬರಬೇಕಾದ್ರೆ ನಿಮ್ಮ ಪ್ರಯತ್ನ ಬೇಕು. ಮತ್ತು ನಾ ಕಲಿಬೇಕನ್ನೋ ಭಾವನೆಯಿಂದ ವಿಡಿಯೋದ ಕಡೆ ನೋಡಿ. ಇದು ಸಾಫ್ಟ್ವೇರ್ ಕಂಪ್ನಿ ಟೈಪ್ ಆಗ್ತದೆ ಮುಂದೆ. ಒಬ್ಬರೇ ಆಪ್ರೇಟ್ ಮಾಡೋದು, ಎಲ್ಲ ಹುಡುಗರು ಲ್ಯಾಪ್ಟಾಪ್ದಾಗ ಕಲಿಯೋದು, ಆ ಸಿಸ್ಟಮ್ ಅದು. ಇದು ಒಂದೇ ಒಂದು ಆಫೀಸ್ನ ದೊಡ್ಡ ಅಲ್ಲ, ನೀವು ಬರೀ ಲ್ಯಾಪ್ಟಾಪ್ದಾಗೆ ಅಭ್ಯಾಸ ಮಾಡ್ಬೋದು. ನಾವು ಒಬ್ಬ ಆಪ್ರೇಟ್ ಮಾಡಿದ್ರೆ ಕರ್ನಾಟಕದ ಎಲ್ಲರೂ ಲ್ಯಾಪ್ಟಾಪ್ದಾಗ ಅಭ್ಯಾಸ ಮಾಡ್ತಾರೆ. ಆ ಟೈಪ್ ಮಾಡಿದ್ವಿ ನಾವು. ಇಲ್ಲಿ ನಾ ಬೆಂಗಳೂರು ಹಾಕೋದು ಎಲ್ಲ ಕಡೆ ಲ್ಯಾಪ್ಟಾಪ್ದಾಗ ನಾ ಅಭ್ಯಾಸ ಕಲಿಸ್ಬೋದು. ಆ ಥಿಯರಿ ಅದ ಇಲ್ಲಿ. ಆ ಪ್ಲ್ಯಾನ್ ಹಾಕ್ಕೊಂಡೇ ನಾವು ಮಾಡಿದ್ದು. ನೀವು ಕಲಿಯಿರಿ, ನೋಡ್ರಿ ನೀವು ಹೆಂಗೆ ಮಾಡಿರಿ, ಉತ್ತರ ಕರೆಕ್ಟ್ ಅದನ್ನೆಲ್ಲ ಹೆಂಗೆ ನಾ ಮಾಡ್ಲಿಕ್ಕೆ ಹತ್ತನು ನೋಡ್ರಿ. ಇಲ್ಲಿ ತಲೆ ಚೌಕ್ ಬಂದದಂದಾಗ ಸೀದಾ ಕೂಡಿಸ್ಬಿಡ್ರಿ. 7 7 14 1 5 19 ಕೈಲ ಬಂತು ನೋಡ್ರಿ. 6 1 7 7 14 14 8 ಕೂಡಿಸಿದ್ರೆ 16 ಆಗ್ತದೆ. 2 ಕೂಡಿಸಿದ್ರೆ 16. 1 ಕೈಗಡ ಮರಿಬೇಡ್ರಿ, ಇನ್ನೇ ಮಾಡಿ ನೋಡ್ರಿ. 7 7 14 1 5 19 6 1 7 14 1 2 16 1 2 3 6. ಇಲ್ಲಿ 8 ಬರ್ಬೇಕಾದ್ರೆ ಏನು ಮಾಡಬೇಕು, 2 ಇಡಬೇಕು. ಮಾಡಿ ನೋಡ್ರಿ. 3 2 6 3 2 5 1 2 7 1 8. ಕೈಗಡ ಅವಶ್ಯಕತೆ ಇಲ್ಲ. 5 3 8. ಇಲ್ಲಿ ಏನು ಬರ್ಬೇಕು ನೋಡ್ರಿ. ಹಂಗಾದ್ರೆ ಅದು ವಿಚಾರ ಮಾಡಬೇಕು. 5 3 8 ಅಂತು. ಇಲ್ಲಿ 5 1 3 8. 8 ಅಂದ್ರೆ ಇಲ್ಲಿ ಏನು ಇಡ್ಲಿಕ್ಕೆ ಸಾಧ್ಯ ಇಲ್ಲ, 0 ಇಟ್ಬಿಡ್ರಿ. ನೋಡ್ರಿ, 5 1 3 8 ಆಯ್ತು. ಆಮೇಲೆ 5 4 9 9. ಇಲ್ಲಿ ಎಷ್ಟು ಇಟ್ರೆ ಆಗ್ತದ, 6 ಇಡ್ರಿ. 9 6 15. ನೀವು ಮಾಡಿದ್ದು ಕರೆಕ್ಟ್ ಅದ, ಇಲ್ಲಿ ಇನ್ನೊಂದ್ಸಲ ಚೆಕ್ ಮಾಡ್ಕೊ. 7 7 14 1 5 19 6 1 7 7 14 1 2 16 3 2 5 3 8 5 1 3 8 6 4 10 1 5 15. ಯಾವುದೇ ಅಂಕೆಯಲ್ಲಿ ನೀವು ಕೂಡಿಸಿದ ಕರೆಕ್ಟ್ ಬಂದ್ರೆ ನೀವು ಮಾಡಿದ್ದು ಕರೆಕ್ಟ್ ಅದು. ಇದು ಪ್ರಶ್ನೆ ಭಾಗ. ಅವಾಗ ಅವ್ರು ಏನು ಮಾಡ್ಯಾರ, CBSE ಅವರು 2 ಕಡೆ ಬಿಟ್ಟಾರ. ಅದೇ ಪದ್ಧತಿ ಪ್ರಕಾರ ಬಿಡಿಸೋದು. ಈಗ ಇಲ್ಲಿ ನೋಡಿ, ಇಲ್ಲಿ 0 ಬಂದದ್ದು. ಇಲ್ಲಿ 2 2 4 ಅದ. ಇಲ್ಲಿ 0 ಬರ್ಬೇಕಾದ್ರೆ ಏನು ಇರ್ಬೇಕು ಇಲ್ಲಿ? ಅದೇ ಥಿಂಕಿಂಗ್ ಮೆಂಟಲ್ ಎಬಿಲಿಟಿ ಲೆಕ್ಕ ಅನ್ನೋದು. ಇದಕ್ಕೆ ನೀವು ಇದನ್ನು ಎಷ್ಟು ಕಲಿತೀರಿ, ಇದನ್ನ ಒಂದು ಸುಮಾರು ಸಾಕಷ್ಟು ಮಾದರಿಗಳು ಇರ್ತಾವೆ. ನೀವು ಸುಮ್ಮನೆ ಸಲಹೆ ಸಣ್ಣ ಬಡ ಮಾಡಿ ಇಟ್ಟು ಹೋಗ್ಬಿಟ್ರೆ ಮುಂದಿನ ಅಭ್ಯಾಸಕ್ಕೆ ಹೋಗ್ಬೋದು. ಇವೇ ಅಭ್ಯಾಸಗಳೇ ನಿಮಗೆ ಜಾಸ್ತಿ ಬರ್ತವೆ. ಯಾಕಂದ್ರೆ ಇದು ನಿಮಗೆ ಪರ್ಫೆಕ್ಟ್ ಮಾಡೋ ತನಕ ಅವ್ರು 20 ಮಾದರಿಗಳರ ಮಿನಿಮಮ್ ಅವು ಅಂದಾಗ ನೀವು ಶಣ್ಯರಾಗ್ತಾರೆ. ನೋಡ್ರಿ, 2 2 4 1 6 10. ನೋಡ್ರಿ, ಎಲ್ಲ ಬಂತು. 1 ಮಾಡಿ ನೋಡ್ರಿ. 2 2 4 6 10. 5 1 6 6 1 3 9 9. ಇಲ್ಲಿ 9. ಇಲ್ಲಿ 15 ಬರ್ಬೇಕು. ಈಗ ಸದ್ಯ 15. 5 1 6 6 3 9 9 1 6 15. ಮಾಡಿ ನೋಡ್ಬೇಕು ಮತ್ತೊಮ್ಮೆ ನೀವು. 5 1 6 3 9 1 6 15. 4 1 5 5 5 10 10 1 11. ಎಲ್ಲ ಬಂತು. 1 ಮತ್ತೆ ಚೆಕ್ ಮಾಡ್ರಿ. 5 1 6 6 4 10 1 11 6 5 11 1 12 1 6 18. ಮತ್ತೊಂದ್ಸಲ ಚೆಕ್ ಮಾಡಿ ಎಂಡ್ ಮಾಡಿ ನೋಡಿ. ನಾನು ಶಾಣೆ ಆಗ್ಲಿಕ್ಕೆ ಹತ್ತೀನಿ, ಈಗ ನಿಮ್ಗೆ ಕಲಿಸಿ.
ಬುಕ್ನಿಂದ ನಾ ಕಲಿತೆ, ನನ್ನಿಂದ ನೀವು ಕಲ್ತ್ರಿ, ಮತ್ತು ಇದರಿಂದ ಮತ್ತೆ ಎಷ್ಟೋ ಮಂದಿ ಕಲ್ತಾರೆ. ಎಲ್ಲರೂ ಒಬ್ಬರಿಂದ ಒಬ್ರು ಕಲಿತೆ ಶಾಣೆ ಆಗೋದು. ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ನಾವು ಕಲಿಬೇಕು. ಇದನ್ನು ಕಲಿಸೇ ಎಷ್ಟೋ ಮಂದಿ ಬದುಕ್ತಾರೆ ಮುಂದೆ. ಈಗಲ್ಲ ಈಗ ಹೊಸದಾಗಿ ನಡೆದದಿದು, ಈಗ ಪ್ರವೇಶ ಮಾಡ್ಯದಿದು. ಇನ್ನು ಮುಂದೆಲ್ಲ 5, 6, 7, 8 ಎಲ್ಲ ನಮ್ಮಂಥವೆಲ್ಲ ಸರ್ಗಳು ಕೂಡಿಕಿಸಿಂದ ಮಾಡ್ಲಿಕ್ಕೆ ಎತ್ತಿದೀವಿ. ಅದು ಹೊಸ ಯೋಜನೆ. ಈಗ ಒಂದು ಉದಾಹರಣೆ ಆಯ್ತು, ಈ ಗಣಿತನ ಇಲ್ಲಿ ಆಪ್ರೇಟ್ ಮಾಡಿದ ಲ್ಯಾಪ್ಟಾಪ್ದಾಗ ನೀವು ಇಂಟರ್ನೆಟ್ದೊಳಗೆ ನಾ ಇಲ್ಲಿ ಹಾಕೋ ಗಣಿತ ಎಷ್ಟು ಆ ಕಡೆ ಬಿಜಾಪುರ, ಗುಲ್ಬರ್ಗ ಎಷ್ಟು ಮಂದಿ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ, ಎಲ್ಲರೂ ಗಣಿತ ಇಲ್ಲೇ ಕೂತಲ್ಲೇ ಮಾತಾಡ್ಬೋದು, ಇಲ್ಲಿದೆ ನಾ ಕಲಿಸ್ಬೋದು. ನೋಡ್ರಿ ಇನ್ನೊಂದ್ಸಲ ಅದು ಇಂಥ ತಂತ್ರಜ್ಞಾನ ಸ್ಕೂಲ್ದೊಳಗೆ ನೀವು ದಾಟ್ರಿ ಆದ್ದರಿಂದ ಮುಂದೆ ಶಾಣ್ಯಾರ ಆಗೋರು ಎಲ್ಲಿ ನಿಮ್ಮ ಸಂಬಂಧ ಇಷ್ಟೆಲ್ಲ ತ್ರಾಸ ತೊಗೊಂಡು ನಾ ಮಾಡ್ಲಿಕ್ಕತ್ತದ. ನೀವು ಶಾಣ್ಯಾರಾಗ್ರೆ ನಮಗೂ ಅಡ್ಡಿ ಬರ್ಬೇಕಲ್ಲ. ಪ್ರಸಾದ ದುಡಿಲಿಲ್ಲ ಅಂದ್ರೆ ನೀವು ದುಡಿಬೇಕು. ಲಕ್ಷ ಕೊಟ್ಟು ನೋಡ್ರಿ, ಇನ್ನೊಂದ್ಸಲ ಮಾಡಿ. ಪಾಲಕರು ನೋಡ್ರಿ, ಹುಡುಗರು ಮಾಡ್ಯಾರಿಲ್ಲೋ ಚೆಕ್ ಮಾಡ್ರಿ. ಟೀಚರ್ ಇದ್ರೆ ಟೀಚರ್ ನೋಡ್ರಿ, ಎಲ್ಲ ಹುಡುಗರು ಮಾಡ್ಯಾರಿಲ್ಲೋ ಚೆಕ್ ಮಾಡಿ ಸಹಿ ಮಾಡಿದಿಂದ ಮುಂದಿನ ವಿಡಿಯೋ ಹುಡುಗರಿಗೆ ಮಾಡಿಸ್ಲಿಕ್ಕೆ ಹಚ್ಚರಿ. ಇಲ್ಲಿ ಹೆಡ್ಲೈನ್ದಾಗ ಏನದ, ಮೊದಲ ಚೌಕದಲ್ಲಿ ಸರಿಯಾದ ಸಂಖ್ಯೆ ತುಂಬಿ ಮತ್ತೆ ಕಂಡುಹಿಡಿಯಿರಿ ಅಂತ ನಾ ಮೊದಲು ಪ್ರಾರಂಭದಾಗ ಹೇಳಿನಲ್ಲ, ಒಳ್ಳೆ ಹೇಳಿಲ್ಲ. ಮತ್ತೆ ಏನು ಮಾಡ್ಬೇಕಂತಲ್ಲ, ನಾ ಏನು ಮಾಡ್ಬೇಕು ಅನ್ನೋದು ಇಲ್ಲಿ ಇಟ್ಟನು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಗಣಿತನ್ನ ಚೆನ್ನಾಗಿ ಫೇರ್ದಾಗ ಬರ್ಕೊರಿ. ನೀವು ಸ್ವಂತ ಬಿಡಿಸ್ಕೋರಿ. ನೀವು ಬರಲಿಲ್ಲ ಅಂದ್ರೆ ಅವಾಗ ನೋಡ್ಬೇಕು ಬೋರ್ಡ್ ಕಡೆ.